ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಪರೀಕ್ಷೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಕುರ್ಚಿಯನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಗಟ್ಟಿತನವನ್ನ ತೋರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಳೆಯ ಗಟ್ಟಿತನ ಉಳಿಸಿಕೊಂಡಿದ್ದಾರಾ ಗೊತ್ತಾಗುತ್ತೆ ಸಿಎಂ ಚೇರ್ನ ಉಳಿಸಿಕೊಂಡ್ರೆ ಅಂತ ಮೈಸೂರಿನಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಮೊದಲನೇ ಸಿದ್ದರಾಮಯ್ಯ ಇಲ್ಲ, ಈಗ ಅವರು ಭಾರೀ ಚೇಂಜ್ ಆಗಿದ್ದಾರೆ, ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯ ಅವರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ತಮ್ಮ ಸರ್ಕಾರದ ಮೇಲೆ 40% ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ಕೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ 1 and ಸಿದ್ದರಾಮಯ್ಯ 2 ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಪರೀಕ್ಷೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಕುರ್ಚಿಯನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಗಟ್ಟಿತನವನ್ನ ತೋರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಳೆಯ ಗಟ್ಟಿತನ ಉಳಿಸಿಕೊಂಡಿದ್ದಾರಾ ಗೊತ್ತಾಗುತ್ತೆ ಸಿಎಂ ಚೇರ್ನ ಉಳಿಸಿಕೊಂಡ್ರೆ ಅಂತ ಮೈಸೂರಿನಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಮೊದಲನೇ ಸಿದ್ದರಾಮಯ್ಯ ಇಲ್ಲ, ಈಗ ಅವರು ಭಾರೀ ಚೇಂಜ್ ಆಗಿದ್ದಾರೆ, ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯ ಅವರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ತಮ್ಮ ಸರ್ಕಾರದ ಮೇಲೆ 40% ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ಕೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ 1 and ಸಿದ್ದರಾಮಯ್ಯ 2 ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಪರೀಕ್ಷೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಕುರ್ಚಿಯನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಗಟ್ಟಿತನವನ್ನ ತೋರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಳೆಯ ಗಟ್ಟಿತನ ಉಳಿಸಿಕೊಂಡಿದ್ದಾರಾ ಗೊತ್ತಾಗುತ್ತೆ ಸಿಎಂ ಚೇರ್ನ ಉಳಿಸಿಕೊಂಡ್ರೆ ಅಂತ ಮೈಸೂರಿನಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಮೊದಲನೇ ಸಿದ್ದರಾಮಯ್ಯ ಇಲ್ಲ, ಈಗ ಅವರು ಭಾರೀ ಚೇಂಜ್ ಆಗಿದ್ದಾರೆ, ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯ ಅವರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ತಮ್ಮ ಸರ್ಕಾರದ ಮೇಲೆ 40% ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ಕೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ 1 and ಸಿದ್ದರಾಮಯ್ಯ 2 ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಪರೀಕ್ಷೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಕುರ್ಚಿಯನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಗಟ್ಟಿತನವನ್ನ ತೋರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಳೆಯ ಗಟ್ಟಿತನ ಉಳಿಸಿಕೊಂಡಿದ್ದಾರಾ ಗೊತ್ತಾಗುತ್ತೆ ಸಿಎಂ ಚೇರ್ನ ಉಳಿಸಿಕೊಂಡ್ರೆ ಅಂತ ಮೈಸೂರಿನಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಮೊದಲನೇ ಸಿದ್ದರಾಮಯ್ಯ ಇಲ್ಲ, ಈಗ ಅವರು ಭಾರೀ ಚೇಂಜ್ ಆಗಿದ್ದಾರೆ, ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯ ಅವರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ತಮ್ಮ ಸರ್ಕಾರದ ಮೇಲೆ 40% ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ಕೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ.
ಸಿದ್ದರಾಮಯ್ಯ 1 and ಸಿದ್ದರಾಮಯ್ಯ 2 ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಪರೀಕ್ಷೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಕುರ್ಚಿಯನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಗಟ್ಟಿತನವನ್ನ ತೋರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಳೆಯ ಗಟ್ಟಿತನ ಉಳಿಸಿಕೊಂಡಿದ್ದಾರಾ ಗೊತ್ತಾಗುತ್ತೆ ಸಿಎಂ ಚೇರ್ನ ಉಳಿಸಿಕೊಂಡ್ರೆ ಅಂತ ಮೈಸೂರಿನಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಮೊದಲನೇ ಸಿದ್ದರಾಮಯ್ಯ ಇಲ್ಲ, ಈಗ ಅವರು ಭಾರೀ ಚೇಂಜ್ ಆಗಿದ್ದಾರೆ, ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ತಮ್ಮ ಸರ್ಕಾರದ ಮೇಲೆ 40% ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ಕೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ 1 and ಸಿದ್ದರಾಮಯ್ಯ 2 ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ಪರೀಕ್ಷೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಕುರ್ಚಿಯನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಗಟ್ಟಿತನವನ್ನ ತೋರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಳೆಯ ಗಟ್ಟಿತನ ಉಳಿಸಿಕೊಂಡಿದ್ದಾರಾ ಗೊತ್ತಾಗುತ್ತೆ ಸಿಎಂ ಚೇರ್ನ ಉಳಿಸಿಕೊಂಡ್ರೆ ಅಂತ ಮೈಸೂರಿನಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಮೊದಲನೇ ಸಿದ್ದರಾಮಯ್ಯ ಇಲ್ಲ, ಈಗ ಅವರು ಭಾರೀ ಚೇಂಜ್ ಆಗಿದ್ದಾರೆ, ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ತಮ್ಮ ಸರ್ಕಾರದ ಮೇಲೆ 40% ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ಕೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5 ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ 1 and ಸಿದ್ದರಾಮಯ್ಯ 2 ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಪರೀಕ್ಷೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ಕುರ್ಚಿಯನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಗಟ್ಟಿತನವನ್ನ ತೋರಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಹಳೆಯ ಗಟ್ಟಿತನ ಉಳಿಸಿಕೊಂಡಿದ್ದಾರಾ ಗೊತ್ತಾಗುತ್ತೆ ಸಿಎಂ ಚೇರ್ನ ಉಳಿಸಿಕೊಂಡ್ರೆ ಅಂತ ಮೈಸೂರಿನಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಮೊದಲನೇ ಸಿದ್ದರಾಮಯ್ಯ ಇಲ್ಲ, ಈಗ ಅವರು ಭಾರೀ ಚೇಂಜ್ ಆಗಿದ್ದಾರೆ, ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ ಇರುವಂತದ್ದು ಬೇರೆ ಯಾರ್ದು ಅಲ್ಲ, ಸಿದ್ದರಾಮಯ್ಯರ ಪರೀಕ್ಷೆ. ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನ ಉಳಿಸಿಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ತಮ್ಮ ಸರ್ಕಾರದ ಮೇಲೆ 40% ಅವರ ಆಡಳಿತ ಮಾತ್ರ ಬಹಳ ದೊಡ್ಡ ಬದಲಾವಣೆ ಆಗಿದೆ. ನಾನು ಹೇಳಿದ್ನಲ್ಲ, ಅತ್ಯಂತ ಕೆಳಹಂತಕ್ಕೆ ಮುಟ್ಟಿದೆ. ಪ್ರಗತಿ ಇಲ್ಲ, ಭ್ರಷ್ಟಾಚಾರ ಇದೆ, ಸೌಜನ್ಯ ಪಕ್ಷಪಾತ ಇದೆ. ನಾವು ಮೊದಲಿನ ಅವರ ಒಂದು 5